ಹಾಯ್ ನಮಸ್ಕಾರ ಎಲ್ರಿಗೂ. ಎನ್ ವಿ ಕ್ಲಾಸಸ್ ಫಾರ್ ಜಿಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡ್ತಾ ಹೊರಟಿದ್ದೇವೆ ಅಂದ್ರೆ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆರಂಭವಾಗಿದೆ. ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲ ತರಹದ ನೇಮಕಾತಿಗಾಗಿ ಶಿಕ್ಷಕರ ನೇಮಕಾತಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಬಗ್ಗೆ. ನೋಡಿಲ್ಲಿ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನವಪತಂಗ ರಸ್ತೆ ಬೆಂಗಳೂರು ಏನಪ್ಪ ಅಂದ್ರೆ ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕ್ರಮಗಳ ಕುರಿತು ಅಂತ ಹೇಳಿಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಿಂದ 1/1/2016ರಿಂದ 31/12/2020ರವರೆಗೆ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. ಅಂದರೆ ಶಾಲೆಗಳಿಗೆ ಈ ರೀತಿ ಪ್ರಸ್ತಾವನೆ ಸಲ್ಲಿಸಲು ಅನುಮತಿಯನ್ನು ನೀಡಲಾಗಿದೆ. ಶಾಲೆಗಳು ಅಂದರೆ ಸಂಬಂಧಿಸಿದ ಶಾಲೆಗಳು ಪ್ರಸ್ತುತ 400 ಬಿಂದುಗಳ ರೋಸ್ಟರ್ ಪಟ್ಟಿಯಂತೆ ಪ್ರಸ್ತಾವನೆಯನ್ನು ಸಲ್ಲಿಸಬಹುದು ಅಂಥೇಳಿ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನೋಡಿ, ಇಲ್ಲಿ 400 ಬಿಂದುಗಳ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಯ ಯಾವುದೇ ಪ್ರವರ್ಗವನ್ನು ನಮೂದಿಸದೆ ತಯಾರಿಸಲಾಗಿದೆ. ಅಂದರೆ ಏನು ರೋಸ್ಟರ್ ಬಿಂದು ಕುರಿತು ಈ ನೆಕ್ಸ್ಟ್ ಪೇಜಲ್ಲಿ ಅವರು ಕೊಟ್ಟಿದ್ದಾರೆ. ತಾವು ಇದನ್ನು ಡೀಟೇಲಾಗಿ ಓದ್ಕೋಬೋದು, ಸ್ಕ್ರೀನ್ಶಾಟ್ ಕೂಡ ತಗೊಂಡು ತಾವು ಓದ್ಕೋಬೋದು. ಇದು ನೆಕ್ಸ್ಟ್ ಪೇಜಲ್ಲಿ ಇದರ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಉಳಿದ ಪ್ರವರ್ಗಗಳಿಗೆ ಸಂಬಂಧಿಸಿದ ಯಾವ ರೀತಿ ಮೀಸಲಾತಿಯನ್ನು ಅನುಸರಿಸಲಾಗುತ್ತೆ ಅನ್ನೋದನ್ನು, ಈ ನೇಮಕಾತಿಯಲ್ಲಿ ಅನುಸರಿಸಲಾಗುತ್ತೆ ಅನ್ನೋದನ್ನು ಈ ಏನಪ್ಪ ಅಂದ್ರೆ ಪೇಜಲ್ಲಿ ಅವರು ನಮೂದಿಸಿದ್ದಾರೆ. ನೆಕ್ಸ್ಟ್ ಕೊನೆಯ ಪೇಜಲ್ಲಿ ಏನನ್ನೋದ್ರೆ, ಒಂದು ವೇಳೆ 15 ಮತ್ತು ಅದಕ್ಕಿಂತ ಹೆಚ್ಚು ಅರ್ಹ ಹುದ್ದೆ ಖಾಲಿ ಲಭ್ಯವಿದ್ದಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಪ್ರವರ್ಗಗಳಿಗೆ 5.25, 5.25, 4.5ರ ಪ್ರಮಾಣದಲ್ಲಿ ಒಳ ಮೀಸಲಾತಿ ಅಳವಡಿಸಿ ತಯಾರಿಸುವ ರೋಸ್ಟರ್ ಟೇಬಲ್ ಎರಡರಂತೆ ಹಿಂದಿನ ನೇಮಕಾತಿ ಅದರಂತೆ ತಂತ್ರಾಂಶದಲ್ಲಿ ರೋಸ್ಟರ್ ಬಿಂದುಗಳ ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಆದ್ದರಿಂದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಸದರಿ ವಿವರಗಳನ್ನು ಸಂಬಂಧಿಸಿದ ಖಾಸಗಿ ಪ್ರೌಢಶಾಲಾ ಆಡಳಿತ ಮಂಡಳಿಗಳ ಗಮನಕ್ಕೆ ತಂದು ಅವರಿಗೆ ನಿಯಮಾನುಸಾರ ಪರಿಷ್ಕೃತ ರೋಸ್ಟರ್ ಬಿಂದು ನಿಗದಿಪಡಿಸಿ ಠರಾವನ್ನು ತಂತ್ರಾಂಶದಲ್ಲಿ ಇಂದಿಕಾಸಲು ಕೋರಲಾಗಿದೆ ಅಂಥೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಪೇಪರಲ್ಲಿ ಕೂಡ ಇದು ಬಂದಿದೆ ನೋಡಿ. ಷರತ್ತುಗಳೊಂದಿಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆರಂಭ ಶುಕ್ರವಾರದಿಂದಲೇ ಚಾಲನೆ ಸಿಕ್ಕಿದೆ. ನೇಮಕಾತಿ ಪ್ರಸ್ತಾವನೆಗಳು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಅಂದರೆ ಸ್ಕೂಲ್ಗಳಿಗೆ ಆನ್ಲೈನ್ ಮೂಲಕ ನೇಮಕಾತಿ ಪ್ರಸ್ತಾವನೆ ತಮ್ಮ ಸ್ಕೂಲಲ್ಲಿ ಯಾವ ಯಾವ ವಿಷಯಗಳು ಖಾಲಿ ಇವೆ ಅನ್ನೋದನ್ನು ಏನಪ್ಪ ಅಂದ್ರೆ ಜಿಲ್ಲಾ ಶಿಕ್ಷಣ ಇಲಾಖೆಯ ಮೂಲಕ ಸಲ್ಲಿಸಬಹುದು ಅಂಥೇಳಿ ಅವರು ತಿಳಿಸಿದ್ದಾರೆ. ಇದಿಷ್ಟು ಏನಪ್ಪ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕುರಿತ ಮಾಹಿತಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಎನ್ ವಿ ಕ್ಲಾಸಸ್ ಫಾರ್ ಜಿಕೆ ಇದಕ್ಕೂ ಕೂಡ ತಾವು ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಆಗಬಹುದು ಅಂಥೇಳಿ ತಿಳಿಸ್ತಾ ಈ ವಿಡಿಯೋಕ್ಕೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ನೇಮಕಾತಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಿಸಿ.